ಬಾಯಿ ಚಪ್ಪು ಸಾಕು. ಯಾವಾಗ ಹಣ್ಣಾಗುತ್ತೋ ಗೊತ್ತಿಲ್ಲ ಗೈಸ್, ಇನ್ನು ಒಂದು ಹಣ್ಣು ಆಗಿಲ್ಲ, ಯಾವಾಗ ತಿಂತೀವೋ ಗೊತ್ತಿಲ್ಲ. ಏನಂತೈತೆ? ಗುಲು 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 ಅಂತೈತಂತೆ. ಈ ಥರ ಬರ್ತಾವ, ರಿಂಗೊಳಗೆ ಬರ್ತೈತಿ. ವಾ ಚಂದ ಕಾಣಿಸ್ತಾ ಇತ್ತು ಕಣ್ರಿ. ಬೇಬಿ ಕುಚ್ಚಿಕ್ತಾನೆ ಬೆಳಗ್ಗೆನೆ ಈ ಥರ ಹೂಗಳು ನೋಡೋಕ್ಕೆ ಹೊರಗಡೆ ಒಂದು ರೌಂಡ್ ಹಸಿರು ಗಿಡಗಳು ನೋಡೋಕ್ಕೆಲ್ಲ ಎಷ್ಟು ಚಂದ ಕಾಣಿಸುತ್ತೆ. ಇದು 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 ಒಂಥರ ಹೂವು. ಕಾರ್ ಒಳಗಡೆನೆ 2 ಕೀ ಇಡಬೇಕು. ಸೀಟೆಲ್ಲ ವಾಸನೆ ಬಂದ್ಬಿಟ್ಟಿದೆ ಪಾಪ, ಬಿಸಿಲಲ್ಲೆಲ್ಲ ಬೆಂದು. ಗುಡ್ ಮಾರ್ನಿಂಗ್ ಗಾಯ್ಸ್, ಇವಾಗಷ್ಟೇ ಎದ್ದಿದ್ದೀನಿ. ನಮ್ಮಮ್ಮ ಕಾಫಿ ಮಾಡ್ತಾ ಇದ್ದಾರೆ. ಅಮ್ಮ ಒಬ್ಬರಿಗೆ ಕಾಫಿ ಮಾಡ್ಕೊತಾ ಇದ್ದೀರಾ? ಒಂದು 2-3 ಜನಕ್ಕೆ ಬರ್ತಿತ್ತಾ? ಅಷ್ಟಿಟ್ಟಿರಿ, ಒಬ್ಬರು ಅಷ್ಟು ಕುಡಿತೀರಾ? ನನಗೆ ಒಬ್ಳಿಗೆ ಬೇಕಪ್ಪ. ಯಾಕೆ ಇಷ್ಟ ಹಾಕೊಂಡು ಇಟ್ಕೊಂಡಿರಿ ಮತ್ತೆ? ಈಗ ಸ್ವಲ್ಪ ತಿಂಡಿ ತಿಂದ್ಮೇಲೆ ಸ್ವಲ್ಪ 2 ಸರಿ ಕುಡಿಯಕ್ಕ? ಕುಡಿ 2 ಸರಿ. ಟೀ ಕುಡಿದಿದ್ರೆ ತಲೆ ಓಡಲ್ಲ. ತಲೆ ಓಡಲ್ಲ. ಓ ಆಗೋಯ್ತು. ಬನ್ನಿ ಗೈಸ್, ನಾವು ಅಮ್ಮ ಕಾಫಿ ಕುಡಿದು ತಿಂಡಿ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಏನು ತಿಂಡಿ ಅಂತ ಗೊತ್ತಿಲ್ಲ, ನಾನು ಜಸ್ಟ್ ಇವಾಗ ಎದ್ದಿದ್ದೀನಿ. ಟೊಮೊಟೊ ಈರುಳ್ಳಿ ಎಲ್ಲ ಎತ್ತಿಟ್ಕೊಂಡಿದ್ದಾರೆ. ಬನ್ನಿ ಹೋಗಿ ಒಂದು ರೌಂಡು ಹಿಂದ್ಗಡೆ ಎಲ್ಲ ನೋಡ್ಕೊಂಡು ಆಮೇಲೆ ಒಳಗಡೆ ಬರೋಣ, ಓಕೆನಾ? ಬನ್ನಿ ಹೋಗೋಣ. ಒಳಗಡೆ ಬಂದಮೇಲೆ ಕೆಲಸ ಇದೆ ನಂದು. ಇಲ್ಲಿ ನೋಡಿ, ಎಲ್ಲ ಹೊರಗಡೆ ಇಟ್ಕೊಂಡು ಕುತ್ಕೊಂಡಿದ್ದಾರೆ ಕಟ್ ಮಾಡೋಕ್ಕೆ. ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ ಇರಬೇಕಲ್ಲ ನಮ್ಮ ಕಟ್ ಮಾಡೋಕ್ಕೆ. ಬನ್ನಿ ಹಿಂದ್ಗಡೆ ಹೋಗಿ ಬರೋಣ ಒಂದು ರೌಂಡು. ಫುಲ್ಲು ತಂಪಾಗಿರುತ್ತೆ ಹೋಗೋಕ್ಕೆ. ಹೊಸ ಕಲರ್ ಹೂ ಬಿಟ್ಟಿತಿ ಅಂತಿದ್ರಲ್ಲಮ್ಮ ನೆನ್ನೆ. ಇಲ್ಲಿ ಇದು ಅರಳಿತ್ತು ನೋಡ್ರಿ ಇವತ್ತು. ನೋಡ್ರಿ ಚೆನ್ನಾಗಿ ಬಂದಿತ್ತು, ಒಳ್ಳೆ ಕಲರ್. ಇದು ನೋಡಿ ಗಾಯ್ಸ್, ಹೊಸ ಕಲರ್ ಹೂವು, ಹೊಸ ಟೈಪಲ್ಲಿ ದಾಸವಾಳ ಹೂವು ಸೂಪರಾಗಿ ಕಾಣಿಸ್ತಾ ಇದೆ ಅಲ್ವಾ? ತುಂಬ ಚೆನ್ನಾಗೈತಿ ಅಲ್ಲಮ್ಮ, ತುಂಬ ಚೆನ್ನಾಗೈತಿ. ಇದೊಂಥರ ನೋಡಿರ್ಲಿಲ್ಲ, ಇದೇ ಫಸ್ಟ್ ಅದು ಹೂ ಬಿಟ್ಟಿದೆ. ಇದೇ ಫಸ್ಟಾ? ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ ಅಲ್ವಾ? ಬೆಳಗ್ಗೆನೇ ಈ ಥರ ಹೂಗಳು ನೋಡೋಕ್ಕೆ ಹೊರಗಡೆ ಒಂದು ರೌಂಡ್ ಹಸಿರು ಗಿಡಗಳು ನೋಡೋಕ್ಕೆಲ್ಲ ಎಷ್ಟು ಚಂದ ಕಾಣಿಸುತ್ತೆ. ಇದು 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 ಒಂಥರ ಹೂವು. ದಾಸವಾಳ ಹೂವು ಅಂದರೆ ಅಷ್ಟೊಂದು ಇಷ್ಟ ಆಗಲ್ಲ ನನಗೆ, ಆದರೆ ಇವನ್ನೆಲ್ಲ ನೋಡ್ತಾ ಇದ್ರೆ ಖುಷಿ ಆಗ್ತದೆ. ಎಷ್ಟು ಚಂದ ಇದೆ ಅಲ್ವಾ? ವೈಟ್ ಸೇವಂತಿಗೆ. ಅಮ್ಮ ಇವಾಗೆಲ್ಲ ಹೂ ಬಿಡೋ ಟೈಮ್ ಇವೇನಾ? ಸ್ಟಾರ್ಟಿಂಗ್ ಸ್ಟೇಜ್. ಇವೇ ಎಲ್ಲ ಫಸ್ಟ್ ಹೂವು. ಇದೆಲ್ಲ ಸಣ್ಣದ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ. ಎಲ್ಲ ಪ್ಯಾಕೆಟಲ್ಲಿ ಹಾಕಿಟ್ಟಿದ್ದಾರೆ. ಅವೇ ಹುಡ್ತಾ ಇದ್ದಾವೆ ಇವಾಗ ಫಸ್ಟ್ ಟೈಮ್. ಏನು ಕೇಸರಿ? ಕೇಸಿನ ಸೊಪ್ಪು. ಇದು ಒಳ್ಳೆ ಹಾಕಿ ಬೆಳೆಸ್ದಂಗೆ ಬಂದಿತ್ತೆ. ಇದು ನಾವು ಹಾಕೋದೇ ಬೇಡ, ಈ ಕೇಸಿನ ಸೊಪ್ಪು ಕಾಣಿಸ್ತಾ ಇದೆ ಅಲ್ವಾ? ಇದು ಅದಕ್ಕದೇ ಹುಟ್ಟುತ್ತೆ. ಎಷ್ಟೋ ಜನ ಇದನ್ನ ಹುಡ್ಕಾಡಿ ಸಾಂಬಾರು ಮಾಡ್ತಾರೆ. ನೋಡು, ನೀವು ಆ ಥರ ನೋಡ್ತಾ ಇರೋದು ನೋಡಿದ್ರೆ ನನ್ನ ಹಿಂದೆ ಹಾವೋಗಿ ಇವು ಆಯ್ತು ಅನ್ನೋ ಥರ ಹೆದರ್ದೆ ಗೊತ್ತಾ ನಾನು. ಬದನೆಕಾಯಿನ ನೋಡೋದು ಇಷ್ಟದೈತಿ. ಅವ ಬದನೆಕಾಯಿ ತಾನೆ ಹಾವುತ್ತಾ? ಎಲ್ಲಮ್ಮ ಬದನೆಕಾಯಿ ಗಿಡ ಐತೆ ನೋಡಿ, ಎಲ್ಲ ಐತೆ ಬದನೆಕಾಯಿ ಗಿಡ. ಹಿಂದೆ ಬೆನ್ನಿಂದೆ ಎಲ್ಲಿ ನಂಗೆ ಕಾಣಿಸ್ತಾ ಆಗಲ್ಲ ಅಷ್ಟು. ಎಲ್ಲಿ? ಕೈ ಹತ್ರ ಅಲ್ಲೇ ಪಕ್ಕದಾಗಿಲ್ಲ ಅಲ್ಲಿ. ಅದ್ ಗಿಡ ಈ ಕೈಗೆ ಗಿಡ ನೋಡ್ಬೇಡ, ಹರೆ ಅಷ್ಟೇ ಬಂದಿರೋದು. ಇಲ್ಲ ನೋಡು ಬದನೆಕಾಯಿ ಬಿಟ್ಟಿತ್ತು ಅಲ್ಲ, ಕಂಡೇ ಇಲ್ಲ. ನೀವು ಇನ್ನೊಂದ್ಸತಿ ಹಂಗೆಲ್ಲ ನೋಡ್ಬೇಡ್ರಿ, ನಂಗೆ ಹೆದರಿಕೆ ಆಗ್ತಿತ್ತವ. ಚೆನ್ನಾಗಿ ಬಂದಿತ್ತು ಬದನೆಕಾಯಿ. ನಮ್ಮಮ್ಮ ನೋಡೇ ಇರಲಿಲ್ಲಂತೆ, ಬದನೆಕಾಯಿ ಬಿಟ್ಬಿಟ್ಟಿದ್ದೆ. ರೋಸ್ ಬಿಡ್ತೈತೆ. ಎಲ್ಲಿ? ಎಲ್ಲಮ್ಮ? ಆ ಕಡೆಯಿಂದ ಬರ್ಬೇಕೇನ? ಹಾಂ, ಇಲ್ಲಿ ಸಣ್ಣದೊಂದು ರೋಸ್ ಬಿಡ್ತಾ ಇದೆ. ಆರೆಂಜ್ ಕಲರು ಕಾಣಿಸ್ತಾ. ಬನ್ನಿ ಮುಂದೆ ಆ ಕಡೆ ಹೋಗೋಣ ಒಂದು ರೌಂಡು. ಬಾರಮ್ಮ, ಕೆಲಸದವಲ್ಲ ನಿಮಗೆ? ಅಮ್ಮಂಗೆ ಟೈಮ್ ಆಗುತ್ತೆ. ಅಮ್ಮ ಸ್ವಲ್ಪ ಕೆಲಸ ಇದೆ, ಟೌನಿಗೆ ಹೋಗಬೇಕು ಅಂತ ಇದ್ದಾರೆ. ಬನ್ನಿ ನಾವೇ ಹೋಗಿ ಬರೋಣ. ಹಲಸಿನ ಹಣ್ಣು ಮರ ಯಾವಾಗ ಹಣ್ಣಾಗ್ತಿತ್ತೋ ಏನೋ. ಅಮ್ಮ ಅಣ್ಣ ಅಂತಿದ್ದ ಕಣಮ್ಮ,
ನೀವು ಕೊಯ್ದಿಡ್ಬೇಕಾಗಿತ್ತು ಹಣ್ಣಾಗ್ತಿತ್ತೇನೋ ಅಂತ. ಹಾಂ ಅದು ಕೊಯ್ದ್ರೂ ಒಳ ತರೋದು ಹೆಂಗಪ್ಪ ಅನ್ನೋಷ್ಟು ಹೆದರಿಕೆ ಆಗಿದೆ ಅದು ಎತ್ತಕ್ಕೆ. ಯಾವಾಗ ಹಣ್ಣಾಗುತ್ತೋ ಗೊತ್ತಿಲ್ಲ ಗೈಸ್. ಇನ್ನು ಒಂದು ಹಣ್ಣು ಆಗಿಲ್ಲ, ಯಾವಾಗ ತಿಂತೀವೋ ಗೊತ್ತಿಲ್ಲ. ಕೊಯ್ದಿಟ್ರೆ ಹಣ್ಣಾಗ್ತಾ ಇಲ್ಲ, ಮರದಲ್ಲೇ ಯಾವಾಗ ಹಣ್ಣಾಗುತ್ತೋ ಗೊತ್ತಿಲ್ಲ. ತೆಳಗೆ ಬಿಟ್ಟಿದೆ, ಎಷ್ಟು ಚೆನ್ನಾಗಿದೆ ನೋಡಿ. ದಿನ ಬೆಳಗ್ಗೆ ಬಂದುಬಿಟ್ಟು ಒಂದು ರೌಂಡ್ ಹಾಕ್ಕೊಂಡು ಹೋದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಕೆಳಗಡೆ ಒಂದೆರಡು ಬಿದ್ದೋಗಿ ಹಾಳಾಗಿಬಿಟ್ಟಿದ್ದಾವೆ, ಇದ್ದಕ್ಕಿದ್ದಂಗೆ ಬಿದ್ದು. ಈ ಟೈಮಲ್ಲಿ ಬಿಟ್ಟರೆ ಬೇರೆ ಟೈಮಲ್ಲೆಲ್ಲ ಬರೋಕ್ಕಾಗಲ್ಲ, ಬಿಸಿಲು ಇರುತ್ತೆ ಜಾಸ್ತಿ. ಆಮೇಲೆ ಒಂದು ಸತಿ ಬಂದುಬಿಟ್ಟು ಒಂದು ರೌಂಡ್ ಹಾಕ್ಕೊಂಡು ಏನೇನು ಗಿಡ ಬೇಕೋ ಎಲ್ಲ ನೋಡ್ಕೊಂಡು ಹೋಗ್ಬಿಟ್ರೆ ಆಮೇಲೆ ಒಳಗಡೆನೇ ಇರ್ಬೋದು. ನಮ್ಮಮ್ಮನ ಜೀವನೇ ಇರೋದು ನಮ್ಮ ಹಿಂದ್ಲ ಕಡೆ, ಗಿಡದೊಳಗೆ ಇರೋದು ನಮ್ಮಮ್ಮನ ಜೀವ ಅಲ್ಲ. ನಮ್ಮ ತಿರುಗ್ರಿ ಈ ಕಡೆ, ಕಾಫಿ ಕುಡಿತಾ ಬಂದುಬಿಟ್ಟಿದ್ದಾರೆ ನೋಡ್ರಿ. ಏನೇನು ಗಿಡ ಎಲ್ಲ ಹಾಕೊಂಡಿದ್ದಾರೆ ಅಂದರೆ ನಮಗೆ ಗೊತ್ತಿಲ್ಲ. ವಿಡಿಯೋ ಮಾಡ್ತಾನೆ ನನಗೂ ಈ ವಿಡಿಯೋ ಮಾಡೋಕ್ಕೋಸ್ಕರನೇ ನಮ್ಮನೆ ಹಿಂದ್ಗಡೆ ಇಷ್ಟೊಂದು ಗಿಡ ಹಾಕಿದಾರಾ ಅಂತ ಗೊತ್ತಾಗಿರೋದು. ಅಮ್ಮ ಮಲ್ಲಿಗೆ ಹೂವು ಅಷ್ಟು ಕಿತ್ರೂ ಮತ್ತಿಷ್ಟು ಹೂವು ಅಳ್ಕೊಂಡೇವಲ್ಲಮ್ಮ. ಅಮ್ಮ ನೀವನ್ನೆಲ್ಲ ಕಿತ್ತೀರಾ ನಿಜವಾಗ್ಲೂ? ಇರವೇ 3 ಮತ್ತೊಂದು ಹೂವು ಒಳಗೆ ಇಷ್ಟೊಂದು ಹೂವೆಲ್ಲ ಉಳಿಸ್ಬಿಟ್ಟಿರಲ್ಲ, ಎಲ್ಲಿ ಬೇಕೋ ಅಲ್ಲಿ ಹೂವೆಲ್ಲ ಅಳ್ಳಿದವನು. ಏನಿವು ಇದ್ರ ಮೇಲೆಲ್ಲ ಸಣ್ಣ ಹುಳ ಇದ್ದಂಗೆ ಇರ್ತಾವಲ್ಲ? ಹಾಂ ಅಲ್ಲ, ನೀವು ಮೊಕ್ಕಿಳಬೇಕಾದ್ರೆ ನಿಮಗೆ ಗೊತ್ತಿಲ್ಲ, ನಮ್ಮ ಸಣ್ಣಗೊಂತಾರ ಒಳ್ಳೆ ಕಾಗೆ ಹೆನ್ ಥರ ಇರ್ತಾವಲ್ಲ. ಬಾರಮ್ಮ ಇಲ್ಲಿ. ಯಾಕಮ್ಮ ನೀವು ಇಷ್ಟು ದಿನ ಆದರೂ ನೋಡಿಲ್ಲ? ನನಗೆ ಯಾವಾಗ ಹೋಗಿ ಕೀಳಕ್ಕೆ ಬಂದರೂ ಈ ಥರ ನೋಡ್ತೀನಪ್ಪ ನಾನು. ನೋಡಮ್ಮ, ವಾಸನೆಗೆ ಬರ್ತವೆ ನಾವು. ಅಂದರೆ ನಿಮಗೆ ಇಷ್ಟು ದಿನಕ್ಕೆ ಒಂದ್ಸಲ ನೋಡಿ ಅಬ್ಸರ್ವ್ ಮಾಡಿಲ್ಲ. ನಾನು ದಿನ ಹೋಗಿ ಕೀಳಕ್ಕೆ ಬಂದಾಗ ಇದೆಯಾ ನಮ್ಮ ಹುಳ ಇರ್ತವೆ ಅಂತ ಕೇಳ್ತಾ ಇದ್ದೆ. ನಮ್ಮಮ್ಮ ನೋಡೇ ಇಲ್ಲಂತೆ. ಇದು ಕುಂದಾಪುರ ಮಂಗಳೂರು ಮಲ್ಲಿಗೆ ತುಂಬ ಸ್ಮೆಲ್ಲು ಅಂತ ಹೇಳಿ ಹೇಳ್ರಿ ನೀವೇ. ಪಾಪ ನಮ್ಮಮ್ಮ ಹೇಳ್ತಾ ಐತೆ ಇದು ಮಂಗಳೂರು ಮಲ್ಲಿಗೆ ಅಂತೆ, ಸಖತ್ ಸ್ಮೆಲ್ ಅಂತೆ. ನನಗೂ ಗೊತ್ತಿಲ್ಲ ಅಂತೆ ಮಂಗಳೂರು ಮಲ್ಲಿಗೆ. ಬನ್ನಿ ಹೋಗೋಣ ಒಳಗಡೆ, ತುಂಬ ಲೇಟ್ ಆಗುತ್ತೆ. ಅಮ್ಮ ಹೊರಗಡೆ ಎಲ್ಲ ಹೋಗಬೇಕಂತೆ ಟೌನಿಗೆ. ಏನು ಕೆಲ್ಸಕ್ಕಮ್ಮ? ಬ್ಯಾಂಕಿಗಂತೆ. ಅವರ ಸಂಘ ಮಂಗ ಮೀಟಿಂಗು ಅನ್ಕೊಂಡು ಯಾವುದೋ ಒಂದು ಕೆಲಸ ಇದ್ದೇ ಇರ್ತೈತೆ. ಏನು ತಿಂಡಿ ಮಾಡ್ತಾಯಿದ್ದೀರಾ? ಟೊಮೊಟೊ ಬಾತ್. ಅರ್ಜೆಂಟಿನ ತಿಂಡಿ, ಅರ್ಜೆಂಟಿಗೆ ತಿಂಡಿ ಮಾಡ್ತಿದಾರಂತೆ ಟೊಮೊಟೊ ಬಾತು. ನಾನಿನ್ನು ಬ್ರಷೂ ಮಾಡಿಲ್ಲ. ಬ್ರಷ್ ಮಾಡೋಕ್ಕಿಂತ ಮುಂಚೆ ಎಂಥದ್ದು ಚವಿ ತಿಕ್ಕೊಂಡು ತಿನ್ನಬೇಕು. ಇದುವರೆಗೂ ಒಂದು ಸತಿ ವೀಡಿಯೋದಲ್ಲಿ ತೋರಿಸಿಲ್ಲ, ಇವಾಗ ತೋರಿಸ್ತೀನಿ ಬರ್ರಿ. ಯಾಕಂದರೆ ಯಾವಾಗೂ ನಮ್ಮಮ್ಮನೇ ತಿಕ್ಕಿ ನಾನು ಹೇಳಷ್ಟೊತ್ತಿಗೆ ರೆಡಿ ಮಾಡಿ ಸ್ಪೂನಲ್ಲಿ ತಂದು ಕೊಡ್ತಾಯಿದ್ರು. ಇವತ್ತು ನಾನೇ ತಿಕ್ಕಬೇಕು. ಚವಿ ಅಂದರೆ ಏನು ಅಂತ ಅನ್ಕೊಂತಾರೇನೋ ಜನ. ಪ್ರೆಗ್ನೆಂಟ್ ಇರೋರು ತಿಂತಾರೆ ಅದು ಬೆಳಗ್ಗಿನ ಟೈಮಲ್ಲಿ. ಏನಪ್ಪ ಅಂದರೆ ಮಗುಗೆ ಯಾವುದೇ ಥರ ಅಲರ್ಜಿ ಆಗಬಾರ್ದು ಹುಟ್ಟಿದ ಮೇಲೆ ಅಂತ ಹೇಳಿ 5 ಮಂತಿಂದ 9 ಮಂತ್ವರೆಗೂ ತಿಂತಾನೇ ಇರ್ತಾರೆ. ಆ ಥರ ನಾನು ಡೈಲಿ ತಿಂತಾಯಿದ್ದೆ. ಇಷ್ಟು ದಿನ ಅಮ್ಮ ಮಾಡಿ ಕೊಡ್ತಾಯಿದ್ರು. ಇವಾಗ ನಾನೇ ಕೂತ್ಕೊಂಡು ಚಂದ ಚವಿ ಬೇರನ್ನ ತಿಕ್ಕಿ ಗಂಧ ತೆಗೆದು ತಿನ್ನಬೇಕು. ಬರ್ರಿ ಆ ಬೇರು ಹೆಂಗಿರುತ್ತೆ ಅಂತ ಹೇಳಿ ತೋರಿಸ್ತೀನಿ. ಸಿಟಿಲಿದ್ರೆಲ್ಲ ನಮಗೆ ಸಿಗಲ್ಲ, ಇಲ್ಲಿ ಬಂದ ಮೇಲೇ ಅವೆಲ್ಲ ನಮಗೆ ಸಿಗೋದು. ತೋರಿಸ್ತೀನಿ. ಇದು ಸಾಣೆ ಕಲ್ಲು ಬರುತ್ತಲ್ವ, ಸಾಣೆ ಕಲ್ಲು ಮೇಲೆ ಇಟ್ಕೊಂಡು ಚಂದ ತಿಕ್ಕಿ 1 ಸ್ಪೂನ್ ಆಗಷ್ಟು ಗಂಧ ತೆಗಿಬೇಕದು. ಚಕ್ಕೆ, ಮರದ ಚಕ್ಕೆ ನೋಡಿ ಕಾಣಿಸ್ತಾ ಇದೆ ಅಲ್ಲ, ಇದನ್ನು ಹಾಕಿ ತಿಕ್ಕಿ ತೆಗಿಬೇಕು. ಬನ್ನಿ ತೆಗಿಯೋಣ, ನಮ್ಮಮ್ಮ ತಿಂಡಿ ಮಾಡಲಿ. ನೋಡಿ ಗಾಯ್ಸ್, ಈ ಸ್ಪೂನಲ್ಲಿ 1 ಸ್ಪೂನ್ ಬರೋಷ್ಟು ತಿಕ್ಕಬೇಕು. ಇದಕ್ಕೆ ಸ್ವಲ್ಪ ಫಸ್ಟು ನೀರು ಹಾಕೊಂಡು ತಿಕ್ಕೊಳ್ಳೋಣ. ಸ್ವಲ್ಪ ನೀರು ಹಾಕಿ. ಅಮ್ಮ ನೀವು ನೀರು ಹಾಕೊಂಡೇ ತಿಕ್ತೀರಿ ನಮ್ಮ ಸ್ಟಾರ್ಟಿಂಗಿಂದ? ಅಪ್ಪ ಈ ಕೆಲಸ ಮಾಡೋದು ತುಂಬ ಕಷ್ಟ. ನಮ್ಮಮ್ಮ ಮಾಡಿ ಕೊಡ್ತಿತ್ತು, ಸುಮ್ಮನೆ ಕುತ್ಕೊಂಡು ತಿಂತಿದ್ದೆ. ಈಗ ಮಾಡಬೇಕು ಅಂದರೆ ಕಷ್ಟ. ಚೆನ್ನಾಗಿ ತಿಕ್ಕಬೇಕು.
ಕೈಯೆಲ್ಲ ಬಿದ್ದೋಗ್ತವೆ ತಿಕ್ಕಿ ತಿಕ್ಕಿ ತಿಕ್ಕಿ. ಸಿಟಿಲಿರೋರೆಲ್ಲ ಇದನ್ನೆಲ್ಲ ತಿಂತಾರೋ ಇಲ್ಲ ಗೊತ್ತಿಲ್ಲ. ನಮಗೆಲ್ಲ ನಾನು ಅಲ್ಲಿದ್ದ ನನಗೇನು ಇರಲಿಲ್ಲಪ್ಪ, ಹಾಸ್ಪಿಟ್ಲಲ್ಲಿ ಏನೂ ಇಲ್ಲ, ಅವ್ರು ಕೊಟ್ಟವು ಮಾತ್ರ ತಗೊಂತ ಇದ್ದೆ. ಊರಿಗೆ ಬಂದರೆ ಇಂಥವು ಹಾಳು ಮೂಳು ಏನೇನೋ ತಿನ್ನಿಸ್ತಾರಪ್ಪ. ನೀವು ನಿಮ್ಮ ಮನೇಲಿ ಹಿಂಗೆ ಯಾರು ಪ್ರೆಗ್ನೆಂಟ್ ಇದ್ರೆ ಇಂಥದ್ದೆಲ್ಲ ಮಾಡ್ತಿದ್ರ ಕಮೆಂಟ್ ಮಾಡಿ ಆಯಿತಾ. ನನಗೀಗ 7 ಮಂತು. ಇನ್ನೊಂದು ವಾರ ನಮ್ಮಮ್ಮ ಹೇಳ್ತಾ ಇದಾರೆ ಇನ್ನೊಂದು ವಾರ ಬಿಟ್ರೆ. ವಾರ ನಮ್ಮ ಎಷ್ಟು ಇವತ್ತು 24? ಹೌದು ಹೌದಾ, ಇವತ್ತು 23 ಅಂತೆ. 2 ದಿನ ಬಿಟ್ಬಿಟ್ಟು ಅಪ್ಲೋಡ್ ಮಾಡ್ತೀನಿ ಲಾಗ್ನ. 25ನೇ ತಾರೀಕಿಗೆ ನನಗೆ 7 ಕಂಪ್ಲೀಟ್ ಆಗಿ 8ನೇ ತಿಂಗಳಾಗುತ್ತೆ. ಎಲ್ಲರೂ ಅಂತ ಇದ್ದಾರೆ ನೀನು ಪ್ರೆಗ್ನೆಂಟ್ ಆದರೆ ಇಷ್ಟು ಸಣ್ಣಕ್ಕಿದೆಯಾ ಅಂತ ಹೇಳಿ. ಮಗು ಎಷ್ಟಿರುತ್ತೋ ಗೊತ್ತಿಲ್ಲ ವೆಯ್ಟು. ಎಲ್ಲದನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ವಿಡಿಯೋ ನೋಡ್ತಾ ಇರೋರು ನೀಟಾಗಿ ಎಲ್ಲ 1 by 1 ನೋಡ್ಕೊಂಡು ಬನ್ನಿ. ನಮ್ಮ ಜರ್ನಿ, ಪ್ರೆಗ್ನೆನ್ಸಿ ಜರ್ನಿ ಹೇಗಿದೆ ಅಂತೆಲ್ಲ ಹೇಳ್ಬಿಟ್ಟು ಡೀಟೇಲಾಗಿ ಹಾಕ್ತೀನಿ. ನಾನು ಬಂದಿದ್ದು ಈ ಮಂತಲ್ಲಿ ಹೈದ್ರಾಬಾದಿಂದ ಇಲ್ಲಿಗೆ ಈ ಮಂತಲ್ಲೇ ಬಂದಿದ್ದು. ಇನ್ನು ಒಂದು ಸರಿನೂ ಇಲ್ಲ ಹಾಸ್ಪಿಟಲಿಗೆ ತೋರಿಸಿಲ್ಲ. ತೋರಿಸ್ಬೇಕು, ಹೋಗಬೇಕು. ಹಾಸ್ಪಿಟಲಿಗೆ ಹೋಗೋಲ್ಲ ಕೂಡ ಮಾಡ್ತೀನಿ. ಇನ್ನು ಯಾವ ಡಾಕ್ಟ್ರ್ ಹತ್ರ ಹೋಗೋದು ಏನು ಎತ್ತ ಅನ್ನೋದು ಗೊತ್ತಿಲ್ಲ. ಇದೆಷ್ಟು ತಿಕ್ಕದ ಏನಪ್ಪ, ತಿಕ್ಕಿದ್ರೂ ಗಂಧನೇ ಬರಲ್ಲ. ನಮ್ಮಮ್ಮ ಹೆಂಗೆ ತಿಕ್ ಕೊಡ್ತಿದ್ರೋ ಗೊತ್ತಿಲ್ಲ. ನಮ್ಮ ಅಥರ್ವಂಗಮ್ಮ ಇಷ್ಟು ಕಷ್ಟ ಆಗಿರಲಿಲ್ಲ ಬಿಡಮ್ಮ, ಇದು ತಿಕ್ಕೋದು ಈಸಿಯಾಗಿ ಬರೋದು. ಇದು ಬರೋದೇ ಇಲ್ಲ. ಯಾಕೆ ಕಲ್ಲೇ ನೈಸ್ ಆಗಿತ್ತು, ಇಲ್ಲಾಂದ್ರೆ ಇದೇ ಬರ್ತಾ ಇಲ್ಲ ಗೊತ್ತೇ ಆಗಲ್ಲ ಅಮ್ಮ. ಬರ್ತಾ ಇತ್ತು ನಿಧಾನಕ್ಕೆ. ನೋಡಿ ಈ ಥರ ಇದೆ. ಎಷ್ಟೋ ತನಕ ತಿಕ್ಕಬೇಕೋ ಗೊತ್ತಿಲ್ಲ. ಇದು ಖಾಲಿ ಮಾಡಿ ಇನ್ನೊಂದೇನಾದ್ರು ಬೇಕಾ ಚಕ್ಕೆ ಅಂತ ಕೇಳ್ತಾರೆ. ಇದೊಂದು ತಿನ್ನೋಕ್ಕೆ ಸಾಕಾಗ್ತೈತಿ ತಿಕ್ಕೊಂಡು. ಇನ್ನೊಂದು ಚಕ್ಕೆ ಎಲ್ಲಿ ತಿನ್ನೋಣ? ಅದೇ ಮತ್ತೆ ತಿನ್ನಂಗಿದ್ರು ತಿಕ್ಕೋಕ್ಕಾಗಲ್ಲ ಅಂತ ಐತೆ ನಮ್ಮಮ್ಮ. ನಮ್ಮಮ್ಮಂಗೆ ಒಂದು ಮೈಕ್ ಕೊಡ್ಬೇಕು, ಯಾಕಂದರೆ ನಾನು ಒಬ್ಬಳೇ ಮಾತಾಡೋದು ಬರ್ತಾ ಇರುತ್ತೆ, ಅಮ್ಮ ಮಾತಾಡೋದು ಸಣ್ಣ ಕೇಳಿಸ್ತಾ ಇರುತ್ತೆ. ಮೈಕ್ ಹಾಕೊಂಡ್ರೆ ಇಬ್ಬರಿಗೂ ವಾಯ್ಸ್ ದೊಡ್ಡದಾಗಿ ಕೇಳುತ್ತೆ. ನಮ್ಮನೇಲಿ ನಮ್ಮಮ್ಮ, ಅಪ್ಪಾಜಿ, ಅಥರ್ವ, ನಾನು 4 ಜನ ಇರೋದು ಇಲ್ಲಿ. ಈಗ ಸ್ಟಾರ್ಟ್ ಆಗ್ತಾ ಆಯ್ತು ನೋಡಿ ಗಂಧ ಬರಕ್ಕೆ. ಎಲ್ಲ ಕಂಪ್ಲೀಟಾಗಿ ತೆಗೆದ್ಬಿಟ್ಟು ಸ್ಪೂನಲ್ಲಿ ಇಟ್ಟು ತೋರಿಸ್ತೀನಿ. ಇದೇ ಮಾಡ್ತಾ ಹೋದ್ರೆ ಇದೇ ಒಂದು 5 ನಿಮಿಷ ತೋರಿಸ್ಬೇಕು. ಓಕೆನಾ ಗೈಸ್? ಈ ಥರ ನೈಸ್ಗೆ ಗಂಧ ತಕ್ಕೋಬೇಕು. ತಕ್ಕೊಂಡು ಡೈಲಿ ಒಂದೊಂದು ಸ್ಪೂನ್ ತಿನ್ಬೇಕಂತೆ. ಹೋಗಿತ್ತಲ್ಲಮ್ಮ ನಾನು ಬರೋದ್ರಾಗೆ ಹೆಚ್ಚಿ ನಾನು ಸುಮ್ಮನೆ ಕೂತು ಹೇಳಕ್ಕೆ ಬಂದೇನ. ಮತ್ತೇನು ಮಾಡಲಪ್ಪ, ಟೈಮ್ ಆಗ್ತಲ್ಲ ಈಗ. ಹೆಚ್ಚಿರಿ ಅಮ್ಮ. ನಂಗೆ ಶುಂಠಿ ಹಾಗೆ ಇದ್ರೆ ಚಂದ ಕಣಮ್ಮ. ನನಗೆ ಟೊಮೊಟೊ ಬತ್ತಲ್ಲಾದರೂ ಪಲಾವಲ್ಲಾದರೂ ಬಾಯಿ ಸಿಗ್ತಾ ಇದ್ರೆ ಚಂದ ಕಣಮ್ಮ. ಹೆಚ್ಚು ಹಾಕ್ಲಂಗೆ ನನಗೆ ಮಾತ್ರ ಚಂದ, ನಿಮಗೆಲ್ಲ ಚೆನ್ನಾಗಪ್ಪ. ನೀವೆಲ್ಲ ತೆಗ್ದು ಬಿಸಾಡ್ತೀರಣ್ಣ. ನನಗೇನೋ ಒಂಥರ ಶುಂಠಿ ತಿನ್ನಕ್ಕೆ ಚಂದಪ್ಪ ಅಡುಗೆ ಒಳಗೆ. ಎಲ್ಲೈತಮ್ಮ ಸಣ್ಣದು ಇನ್ನ ಇದನ್ನೇ ಕಿತ್ತಾಕ್ತೀರಾ? ಕೀಳಕ್ಕೆ ಮನಸ್ಸಿಲ್ಲ, ಎಷ್ಟು ಚೆನ್ನಾಗೈತೆ. ಏನು ಮಾಡಲಿ? ಅಯ್ಯೋ ಇಷ್ಟೇ ಐತಲ್ಲಮ್ಮ. ಬೇಡ ಬಿಡಮ್ಮತ್ಲ ನನ್ನ ಚೂರು ಬೆಳೀಲಿ. ಇರ್ಲಿ ನಡೀಲಿ, ಸುಮ್ಮನೆ ಏನಕ್ಕೆ. ಅಲ್ಲೊಂದು ಸ್ವಲ್ಪ ಇತ್ತು. ಆಮೇಲೆ ಎಲ್ಲ ಬಸ್ಲೆ ಸೊಪ್ಪು ನೋಡ್ದಂಗೆ, ಅದು ಬಸ್ಲೆ ಸೊಪ್ಪು ನೆಟ್ಟಿದ್ರಾ? ಸಸಿ ಇದಾವೆ. ಅದೇ 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 ಬಸ್ಲೆ ಸೊಪ್ಪು. ಅಲ್ಲಿ ಅಡಿಕೆ ಗಿಡದಾಗ ಐತಲ್ಲ ಬಸ್ಲೆ ಸೊಪ್ಪು. ನೋಡ ಇದೆಂತ ಗಿಡ ಎಷ್ಟು ಚಂದ ಕಾಣಿಸ್ತದೆ ನೋಡಿ. ಶೋ ಗಿಡ, ಅದು ಶೋ ಗಿಡ. ಹಾಳು ಮುಳು ಎಂತೆಂಥವೋ ಇದಾವವ, ಎಷ್ಟು ಚಂದ ಕಾಣಿಸ್ತಿದ್ದಲ್ಲ. ಇದು ಗರಿಕೆ ನೆಟ್ಟಿದ್ದು ಇದ್ರಾಗೆಲ್ಲ. ಇದು ಅವೇನು ಬಿಡು, ನೆಡೋದೇನು ಬೇಡ, ಎಲ್ಲಿ ಬೇಕೋ ಅಲ್ಲಿ ಹುಟ್ಟವೆ. ನೆಟ್ಟಿದ್ದೇ ಚೆನ್ನಾಗಿ ಹುಟ್ಟ. ಬೇಸಿಗೆಗೆ ಸಿಗ್ಲಿಲ್ಲಲ್ಲ, ಎಲ್ಲ ಒಣಗೋಗಿತ್ತು. ಬೇಸಿಗೆಗಾಗಿ ನೆಟ್ಕೊಂಡಿದ್ದು. ಈಗ ಕಿತ್ತು ತೆಗಿಬೇಕಂತ. ಇಲ್ಲೇನು ಗರಿಕೆ ನೆಡೋದು ಬೇಡ. ಯಾವ ಕಡೆ ಮತ್ತೆ ಅದ್ರ ಕೀಳಕ್ ಹೊಂಟಿರಾ? ಯಪ್ಪ
ನಮ್ಮಮ್ಮ ಇವತ್ತು ಪುದೀನ ಸೊಪ್ಪು ಬಿಡಲ್ಲ. ಇದನ್ನು ಕೀಳ್ತಾ ಇದ್ದಾರೆ. ಪುದೀನ ಸೊಪ್ಪು ಕಾಣಿಸ್ತಾ ಇದೆಯಾ? ಎಷ್ಟು ಸಣ್ಣಕ್ಕಿದೆ ಪುದೀನ ಸೊಪ್ಪು. ಒಂದು ಪುದೀನ ಸೊಪ್ಪು ಬೇಕು. ಕಿತ್ಕೊಬರ್ರಿ. ಟೇಸ್ಟಿಯಾಗಿ ಮಾಡೋಣ ಅಂತ ನಮ್ಮಮ್ಮ ಪಾಪ ಕಿತ್ಕೊಬರಕ್ಕೆ ಹೋಗಿದ್ದಾರೆ. ನಾವು ಬ್ರಷ್ ಮಾಡೋಣ. ಎಷ್ಟೊತ್ತಾಯ್ತು ಇವಾಗ ಮೀಟಿಂಗ್ ಮಾಡೋಕ್ಕೆ ಕೂತ್ಕೊಂಡೆ. ಅಥರ್ವ ಇನ್ನೂ ಹೇಳಲಿಲ್ಲ. ತಿಂಡಿ ರೆಡಿ ಆಗ್ತಾ ಇದೆ. ಟೊಮೊಟೊ ಬಾತು ಆಲ್ಮೋಸ್ಟ್ ಎಲ್ಲ ಒಗ್ಗರಣೆ ಹಾಕ್ಬಿಟ್ಟಿದ್ದಾರೆ. ಸ್ಮೆಲ್ಲು ಚೆನ್ನಾಗಿ ಬರ್ತಾ ಐತೆ. ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ. ಹಾಂ, ಸ್ವಲ್ಪ ಹಾಕಬೇಕು ಆಯಿತಾ? ಹಾಂ, ಸಾಕು. ಯಾವುದದು ನಿಮ್ಮದು ವಾಚು? ಅಷ್ಟು ವರ್ಷ ಕಟ್ಕೊಂಡಿರಿ. ನಿಮ್ಗೆ ವಾಚ್ ಅಂತ ಗೊತ್ತಿಲ್ಲ. ನಂದು ಸೋನಿ ಚೆನ್ನಾಗಿತ್ತು. ನಂದು ಕಟ್ಟಾಗ್ಬಿಡ್ತು ಕಣಮ್ಮ. ಆಗಂಗಿಲ್ಲ. ಚೆನ್ನಾಗೈತೆ, ಬಂಗಾರ ಆಗೈತೆ ವಾಚು. ನಿನ್ನ ಸೀಮಂತಕ್ಕೆ ಬಂದಾಗ ಹೊಸ ವಾಚ್ ಅದು. ಈಗ ಇನ್ನೊಂದು ಸೀಮಂತ ಬರೋದ್ರಾಗ ಇಲ್ಲ. ಸುಮ್ಮನಿರವ, ಇಲ್ಲ ಅನ್ಬೇಡ. ಎಲ್ಲ ಅಮ್ಮ ಮಾಡೋ ಟೊಮೊಟೊ ಬಾತ್ ತಿನ್ನೋಕ್ಕೆ ರೆಡಿಯಾಗಿ ಕುತ್ಕೊಂಡಿದ್ದೀನಿ. ಅಮ್ಮ ಮಾಡೋ ಟೊಮೊಟೊ ಬಾತ್ ಮಾಡಿಕೊಡ್ಬೇಕು, ನಾವು ತಿಂತಾ ಇರಬೇಕು ಈಗ ಅಷ್ಟೇ. ಒಂದು ಕಡೆ ನೋಡಿ ಗೈಸ್, ಇದೊಂಥರ ದಾಸವಾಳ ಹೂವು. ದಾಸವಾಳ ಹೂದಲ್ಲಿ ಸಖತ್ ಟೈಪ್ ಇದೆಯಪ್ಪ. ನನಗೂ ಗೊತ್ತಿರಲಿಲ್ಲ ಈ ಥರ ಎಲ್ಲ ಇದ್ದಾವೆ ಅಂತ. ತುಂಬ ಚೆನ್ನಾಗಿದೆ ಇದು ಕಲರ್. ಆಲ್ರೆಡಿ ತೋರಿಸಿದ್ದೆ, ಗಿಡದಲ್ಲೇ ಬಿಟ್ಟಿರೋದು. ಕೊತ್ತ ಅಂತ ಸ್ಟಾರ್ಟ್ ಆಗ್ತೈತೆ. ಶುಗರು, ಮಿಲ್ಕಲ್ಲಿ ಶುಗರ್ ಆಮೇಲೆ ಹಾಕೋಣ. ಇಲ್ಲಿ ಟೊಮೊಟೊ ಬಾತ್ ಐತಲ್ಲ ಚಿನ್ನ. ಏನಿದು ಚಿನ್ನ? ಏನು ಮಾಡ್ತಾಯಿದ್ದ ಅಮ್ಮಮ್ಮ? ಕನಪಡ್ಲೇದಾ? ಕಾಣಿಸ್ತಾ ಇಲ್ಲ ನಿನಗೆ? ಮತ್ತೆ ಹೆಂಗೆ ನೋಡ್ತೀನಿ ನೀನು? ಬೀಳ್ತೀಯ. ಅಮ್ಮಮ್ಮ ಎತ್ತು ತೋರಿಸ್ತಿತ್ತಂತವು. ಕೊತ್ತ ಅಂತ ಕುದಿತಾ ಐತೆ ಟೊಮೊಟೊ ಬಾತು. ನೋಡಿ, ಟೊಮೊಟೊ ಬಾತು ಚಿನ್ನ. ಸೂಪರ್ ಅಲ್ಲ? ಏನಂತೈತೆ? ಗುಲು 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 ಅಂತೈತಂತೆ. ಗುಳುಗುಳು ಅಂತೈತೆ. ಏನ್ ಮಾಡ್ದ? ಸಿ ಗಬ್ಬು. ಹಾಲು ಪ್ಲಸ್ ಬಾದಾಮಿ. ಇಂಥ ಬಾದಾಮಿ ತಿಂತಾ ಇದ್ದೀನಿ, ಅದಕ್ಕೆ ಬಾದಾಮಿ ಅಂತ ಬಂತು. ಹಾಲು ಕೇಸರಿ ಮಿಕ್ಸ್ ಮಾಡಿ ಕುಡಿದು ಆಮೇಲೆ ಟಿಫಿನ್ ತಿನ್ನೋದು. ಟೊಮೊಟೊ ಬಾತ್ ರೆಡಿಯಾಗಿದೆ ಗಾಯ್ಸ್. ಬನ್ನಿ ಟೇಸ್ಟ್ ನೋಡಿ ಹೇಳ್ತೀನಿ ಹೇಗಿದೆ ಅಂತ ಹೇಳಿ. ಟೇಸ್ಟ್ ನೋಡೋದೇನು ಚೆನ್ನಾಗೇ ಇರುತ್ತೆ. ಬನ್ನಿ ತಿಂಡಿ ತಿನ್ನೋಣ. ಟೊಮೊಟೊ ಬಾತ್, ಬಿಸಿ ಬಿಸಿ ಟೊಮೊಟೊ ಬಾತ್ ತಿಂತಾ ಇದ್ದೀವಿ. ಬೆಟ್ಟ ನಮ್ಮ ಅಥರ್ವಂಗೂ ಬೇಕಂತೆ. ಸುಡ್ತಿದ್ದೀರು ಕಂದ ನಿಂಗೆ ಉಫ್ ಮಾಡಿ. ಎಲ್ಲೈತಿ ಫೋನು? ಕಿಂದ ದಿಗು ಒಂದ್ಸಲಿ ತಿನ್ನಿಸಿ ಕೊಡ್ತೀನಿ, ಓಕೆನಾ? ನೀನು ಒಂದ್ಸಲಿ ತಿನ್ನು, ಕೊಡ್ತೀನಿ, ಓಕೆನಾ? ನೀವು ಫೋನ್ ಇಲ್ಲದೆ ಹೊಟ್ಟೆ ಒಳಗೆ ಇಳಿಯಂಗಿಲ್ಲ. ಊಟ ಮಾಡೋಕ್ಕೂ ಫೋನ್ ಬೇಕಂತೆ. ಹಲ್ಗೆ ಇಟ್ಟರೆ ಹೆಂಗೆ ಹಲ್ಗೆ ಇಟ್ಟು ಮುಚ್ಚಕ್ಕೆ ತಡೀರಿ ಮಾತಾಡ ತಗ. ಇದು ತಿನ್ನು ಇಷ್ಟ.